ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಒನ್ ಮೋರ್ ವ್ಲಾಗ್. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಮಗ ಬೇರೆ ಮಕ್ಕೊಂಡಿದ್ದಾನೆ. ಅವನಿಗೆ ಅಮ್ಮ ಬಂದಿದೆಯಲ್ಲ, ಹಾಗಾಗಿ ತುಂಬ ಸುಸ್ತಾಗಿದ್ದಾನೆ. ಬಾಯಲ್ಲೆಲ್ಲ ಗುಳ್ಳೆ ಆದಂಗೆ ಆಗಿದೆ. ಅದು ಊಟ ಮಾಡೋಕ್ಕಾಗ್ತಿಲ್ಲ ಅವನಿಗೆ. ತುಂಬ ಹಠ ಮಾಡ್ತಾಯಿದ್ದ, ತುಂಬ ಅಳ್ತಾ ಇದ್ದ. ಹಾಗಾಗಿ ಬೆಳಗ್ಗೆಯಿಂದ ಏನೂ ಕೆಲಸ ಆಗಿಲ್ಲ. ಇವಾಗ ಒಂದೊಂದೇ ಕೆಲಸ ಮಾಡ್ಕೊಳ್ಳೋಣ ಅಂತ ನಿನ್ನೆ ಬಟ್ಟೆ ಒಣಗಾಕಿದ್ದೆಲ್ಲ ಇವತ್ತು ತಂದಿಟ್ಟು ಮಡ್ಚಿಡೋಣ ಅಂತ ಮಡ್ಚಿಡ್ತಾ ಇದ್ದೀನಿ. ಇನ್ನೇನು ನಮ್ಮ ಮಕ್ಕಳು ಬರೋ ಸಮಯ. ಅಷ್ಟರಲ್ಲೇ ನನ್ನ ಕೆಲಸ ಅರ್ಧ ಆಗಿಬಿಡ್ಬೇಕು. ಇಲ್ಲಾಂದರೆ ಮತ್ತು ಅವ್ರು ಬಂದಮೇಲೆ ಇನ್ನೂ ತುಂಬ ಕೆಲಸ ಇರ್ತೈತೆ. ತಲೆ ಬಾಚ್ಕೊಳ್ಳೋಣ, ಒಳಗೆ ಬಾಚ್ಕೊಂಡ್ರೆ ತುಂಬ ಕೂದಲೆಲ್ಲ ಇದಾಗುತ್ತೆ. ಹಾಗಾಗಿ ಮಳೆ ಬಂದಿದ್ದಿಲ್ಲ ಒಂದು ವಾರದಿಂದ. ಇವಾಗ ಸ್ವಲ್ಪ ಮಳೆ ಬಂತು, ಅದನ್ನು ನಿಮಗೆ ತೋರಿಸೋಣ ಅಂತ ತೋರಿಸ್ದೆ. ನಾನು ಡೈಲಿ ಇದೇ ಥರ ಬನ್ ಹಾಕ್ಕೊಳ್ಳೋದು, ಹಾಗೆ ನಿಮಗೆ ತೋರಿಸೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ಕೂದಲು ಬಿಟ್ಕೊಂಡೆಲ್ಲ ಕೆಲಸ ಮಾಡೋಕ್ಕಾಗಲ್ಲ ಹೆಣ್ಮಕ್ಳು, ಯಾಕಂದರೆ ಅಡುಗೆ ಮನೆಯಲ್ಲೇ ಇರ್ತೀವಿ ನಾವು ಯಾವಾಗೂ. ಹಾಗಾಗಿ ಇದೇ ರೀತಿ ನಾನು ಬನ್ ಹಾಕ್ಕೊಳ್ಳೋದು. ಯಾವಾಗೂ ಒಂಥರ ಚೆನ್ನಾಗೂ ಕಾಣಿಸುತ್ತೆ. ಒಂಥರ ಮನೇಲಿ ಇರೋ ಹೆಣ್ಮಕ್ಳು, ಹೌಸ್ ವೈಫ್ಗಳು ನಾವೆಲ್ಲ ಹಾಗೆ ಅನಿಸುತ್ತೆ ಅಲ್ಲ. ಎಲ್ಲರೂ ಹಿಂಗೆ ತುರ್ಪು ಹಾಕ್ಕೊಂಡೇ ಇರ್ತೀವಿ. ಮಧ್ಯಾಹ್ನ ಅಡುಗೆ ಆದಮೇಲೆ ಪಾತ್ರೆ ತೊಳೆಯೋದಿತ್ತು, ತೊಳಿತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಮಗ ಎದ್ದು ಬಂದು ನನ್ನ ಕಾಲ ಹತ್ರನೇ ಅಳ್ತಾ ಇದ್ದಾನೆ. ಇವತ್ತು ಮಧ್ಯಾಹ್ನ ಊಟ ಕಟ್ಟಿ ಕಳಿಸ್ದೆ ನಮ್ಮ ಮನೆಯವರಿಗೆ. ಜನರಲ್ ಡ್ಯೂಟಿ ಇತ್ತು ಇವತ್ತು. ಅವ್ರಿಗೆ ಬರೋಕ್ಕೂ ಆಗಲಿಲ್ಲ. ಹಾಗಾಗಿ ಇಲ್ಲೊಬ್ಬರು ಹೋಗೋರಿದ್ದರು ಡ್ಯೂಟಿಗೆ. ಅವರು ಮಧ್ಯಾಹ್ನ ಡ್ಯೂಟಿಗೆ ಬಿ ಶಿಫ್ಟಿಗೆ ಅವ್ರ ಕೈಯಲ್ಲೇ ಕೊಟ್ಟು ಕಳಿಸು ಅಂತ ಹೇಳಿದರು. ಹಂಗಾಗಿ ಅವ್ರ ಕೈಯಲ್ಲೇ ಕೊಟ್ಟು ಕಳಿಸ್ದೆ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸ್ನಾನ ಮಾಡಬೇಕು. ಇವಾಗ ಪೂಜೆ ಮಾಡೋದೈತೆ. ಅಮ್ಮ ಬಂದಿದೆಯಲ್ಲ ಮನೇಲಿ, ಕ್ಲೀನಾಗಿರಬೇಕು ಎಲ್ಲ ಪ್ರತಿಯೊಂದು. ಮಲಗಿರೋನು ಎದ್ಬಿಡ್ತಾನಂತಲೇ ನಾನು ಇಷ್ಟೊತ್ತು ಪಾತ್ರೆನೇ ತೊಳೆದಿರಲಿಲ್ಲ, ಹಾಗೆ ಇಟ್ಟಿದ್ದೆ. ಆದರೆ ಸೌಂಡಿಗೆ ಎದ್ದು ಬಂದುಬಿಟ್ಟ. ಅವನು ಏನು ಮಾಡ್ತಾನೆ ಪಾಪ, ಅವನಿಗೂ ತುಂಬ ನೋವಾಗ್ತಿದೆ, ತುಂಬ ಕಿರಿಕಿರಿ ಆಗ್ತಾಯಿದೆ. ಅಷ್ಟರಲ್ಲಿ ಸ್ನಾನ ಮುಗಿಸ್ಕೊಂಡು ಬಂದು ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಪೂಜೆ ಮಾಡ್ತಿದ್ದೀನಿ. ಹೂ ಒಂದಿಲ್ಲ, ಹೂವು ಕೇಳ್ಕೊಂಬರ್ಬೇಕು ಕೆಳಗೆ ಹೋಗಿ. ಅವನಿಗೆ ಬಿಟ್ಟು ಹೋಗೋಕ್ಕೂ ಆಗಲ್ಲ, ಅವನಿಗೂ ಕರ್ಕೊಂಡು ಹೋಗಬೇಕಾಗತ್ತೆ. ಹಾಗೆ ಇಬ್ಬರು ಹೋಗಿ ಹೂ ಕಿತ್ಕೊಂಬಂದು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಟೈಮಿಂಗ್ಸ್ ಇವಾಗ ಬಂದು 4:15 ಆಗಿದೆ. ಇನ್ನೇನು 4:30 ಬರ್ತಾರೆ ಇಬ್ಬರು ಸ್ಕೂಲಿಂದ. ನಾನು ಅಷ್ಟರಲ್ಲಿ ಪೂಜೆ ಮಾಡ್ಕೋಬೇಕು. ಮತ್ತು ಅವ್ರು ಬಂದು ಅವ್ರದ್ದಿನ್ನೂ ಕೆಲಸ ಇರುತ್ತಲ್ಲ, ಹಾಗಾಗಿ ಜಲ್ದಿನೇ ಮಾಡ್ಕೋಬೇಕು. ನಾವು 4:30 ಬರ್ತಾರೆ, ನಮ್ಮ ಮನೆಯವರು 5:30 ಬರ್ತಾರೆ. ಮತ್ತಿನ್ನೂ ಬೇವಿನ ಸೊಪ್ಪು ಬೇಕಿತ್ತು ನನಗೆ, ಅದಕ್ಕೆ ನಮ್ಮ ಮಗನಿಗಿನ್ನೂ ಸ್ನಾನ ಮಾಡಿಸಿಲ್ಲ ನಾನು. ಅದೆಲ್ಲ ತಂದು ಕೊಡೋರು ಯಾರು ನನಗೆ, ಎಲ್ಲದವೋ ಏನೋ ನನಗೂ ಗೊತ್ತಿಲ್ಲ. ನಮ್ಮ ಮನೆಯವ್ರು ಬಂದಮೇಲೆ ತಂದು ಕೊಡ್ತಾರೆ. ಅವಾಗ ಸ್ನಾನ ಮಾಡಿಸಿದ್ರೆ ಆಯಿತು ಅಂತ ಸುಮ್ಮನೆ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ವ್ಯೂಸು ಏನು ಜಾಸ್ತಿ ಬರ್ತಾ ಇಲ್ಲ, ಒಂದು 50-100 ವ್ಯೂಸ್ ಬರ್ತಾ ಇದೆ. ಅದರಲ್ಲೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ. ಹಾಗೆ ನೋಡ್ತಾ ಇದ್ದೀರಾ, ನನಗೂ ಮೋಟಿವೇಶನ್ ಸಿಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ಮುಂದೆ ವೀಡಿಯೋಸ್ ಎಲ್ಲ ಮಾಡೋಕ್ಕೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಏನಪ್ಪ ಅಂದರೆ ಒಂದು ವಾರ ಆಯಿತು, ಒಂದು ಸಬ್ಸ್ಕ್ರೈಬರು ಬಂದಿಲ್ಲ. ಹಾಗಾಗಿ ಒಂಥರ ನಿನಗೆ ಯಾಕೆ ಬೇಕು ಅನ್ನೋ ಮಾತೆಲ್ಲ ಬರ್ತಾಯಿದೆ ನನಗೆ. ಯಾರು ಏನು ಹೇಳಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಪ್ರಯತ್ನ ನಾನು ಮಾಡ್ತೀನಿ, ನನ್ನ ಕೆಲಸ ನಾನು ಮಾಡ್ತೀನಿ ಅಂತ. ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾಳೆ ವ್ಲಾಗಿಗೆ ಸಿಗ್ತೀನಿ. ನನ್ನ ವೀಡಿಯೋಸ್ ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು.